ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಗರಂ ಮಸಾಲ ಪೌಡರ್ ಅಥವಾ ಬಿರಿಯಾನಿ ಪೌಡರ್ ಅಥವಾ ಮಸಾಲ ಪೌಡರ್ ಏನಂತಾದರೂ ಕರಿಬೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ತೊಗೊಂಡಿರುವಂಥ ಐಟಮ್ಸ್ ಇಷ್ಟೂ ಬೇಕು. ಪ್ರಮಾಣ ಹೇಳ್ತೀನಿ. 50 ಗ್ರಾಮ್ ಧನಿಯಾ, 6 ಪಲಾವ್ ಎಲೆ, 10 ಗ್ರಾಮ್ ಚಕ್ಕೆ, 20 ಗ್ರಾಮ್ ಲವಂಗ, 2 ದೊಡ್ಡ ಕಪ್ ಏಲಕ್ಕಿ, 3 ಕಲ್ಲುವ್ವ, 50 ಗ್ರಾಮ್ ಕಾಳುಮೆಣಸು, 2 ಮರಾಠಿ ಮೊಗ್ಗು, 2 ಚಮಚ ಸೋಂಪು ಮತ್ತು ಏಲಕ್ಕಿ, 8 ಕೆಂಪು ಮೆಣಸಿನ್ಕಾಯಿ, ಸ್ಟಾರ್ ಹೂವು 8, 1 ಜಾಪತ್ರೆ, ಕಸೂರಿ ಮೇಥಿ 3 ಸ್ಪೂನ್. ಇದನ್ನೆಲ್ಲ ಇದೇ ಅಳತೆಲೆ ತೊಗೊಬೇಕು. ಇದನ್ನೆಲ್ಲ ಒಂದು ಡ್ರೈ ರೋಸ್ಟ್ ಮಾಡ್ಕೊಬೇಕು ಒಂದು ಬಾಣಲಿ ತಳ ದಪ್ಪ ಇರೋವಂಥ ಬಾಣಲಿ ಇಟ್ಟು ಅದಕ್ಕೆ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊತಾ ಬರಬೇಕು. ನೀವಿದು ಹಸಿ ಪದಾರ್ಥ ಹುರಿಯೋವಾಗಲೇ ಎಷ್ಟು ಘಮ ಬರ್ತಾ ಇರುತ್ತೆ ಅಂದರೆ ನೀವು ಮನೇಲಿ ಬಿರಿಯಾನಿ ಅಥವಾ ಗ್ರೇವಿ ಏನಾದರೂ ಮಾಡಿದಾಗ ಸ್ಮೆಲ್ ಬರುತ್ತಲ್ವ, ಅಷ್ಟು ಚೆನ್ನಾಗಿರುತ್ತೆ ಆ ಪರಿಮಳ. ಯೂಶ್ವಲಿ ನಾನು ಈ ಪೌಡರ್ನ ನಾವು ಏನಾದರೂ ಚಿಕನ್ ಗ್ರೇವಿ ಮಾಡೋದಾಗಲಿ ಇಲ್ಲ ವೆಜ್ ಏನಾದರೂ ಕುರ್ಮಾ ಮಾಡೋದಾಗಲಿ ಬಿರಿಯಾನಿ ಪಲಾವ್ ಎಲ್ಲದಕ್ಕೂ ಒಂದೊಂದು ಚಮಚ ಹಾಕ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ಆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ರೆಡಿಮೇಡ್ ಪೌಡರ್ ತಂದು ಮಾಡೋದಕ್ಕಿಂತ ಮನೇಲಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಸೊ ಇದೊಂದು 5 ನಿಮಿಷ ಚೆನ್ನಾಗಿ ಹುರಿಬೇಕು. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಯಾಕೆಂದರೆ ಸೀದೋದ್ರೆ ಟೇಸ್ಟ್ ಕಂಪ್ಲೀಟಾಗಿ ಚೇಂಜ್ ಆಗೋಗುತ್ತೆ. ಧನಿಯಾ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಕಂಪ್ಲೀಟಾಗಿ ಆಗಿದೆ ಅಂತ. ನೋಡಿ ಈ ಥರ ಆಗ ಘಮನೂ ಬರ್ತಾ ಇರುತ್ತೆ, ಆಮೇಲೆ ಅದು ಚಿಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ, ಆವಾಗ ಅದು ಕಂಪ್ಲೀಟಾಗಿ ರೋಸ್ಟ್ ಆಗಿದೆ ಅಂತ. ನಾನಿಲ್ಲಿ ಒಂದು 5 ನಿಮಿಷ ಆಯಿತು, ರೋಸ್ಟ್ ಆಗಿದೆ. ನಾನು ಇದನ್ನು ಕೂಲ್ ಡೌನ್ ಮಾಡ್ಕೊಳ್ಳೋಕೆ ಬಿಟ್ಟು ಅದನ್ನು ನಾನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬಿಸಿ ಇದ್ದಾಗೆ ಪೌಡ್ರ್ ಮಾಡ್ಕೊಬೇಡಿ, ಮಿಕ್ಸಿ ಜಾಸ್ತಿ ದಿವಸ ಬಾಳಿಕೆ ಬರಲ್ಲ. ಸ್ವಲ್ಪ ಕೂಲ್ ಡೌನ್ ಆದಮೇಲೆ ನೀವು ಪೌಡ್ರ್ ಮಾಡ್ಕೊಬೇಕು. ನೋಡಿ ಈ ಥರ ಇಷ್ಟು ಫೈನಾಗಿ ಪೌಡ್ರ್ ಆಗಿರಬೇಕು. ನಾನಿಲ್ಲಿ ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀವಿ. ನೀವು ಅಥವಾ ಗ್ಲಾಸ್ ಬಾಕ್ಸು ಅಥವಾ ಏರ್ಟೈಟ್ ಕಂಟೈನರ್ ಯಾವುದಾದ್ರೂ ಇದ್ದರೂ ಓಕೆ, ಅದಕ್ಕೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು. ನಾನಿಲ್ಲಿ ಮಾಡಿರೋದು 1-2 ತಿಂಗಳು ಬರುತ್ತೆ, ಅಷ್ಟು ಮಾಡ್ಕೊಂಡಿದ್ದೀನಿ. ಕೇವಲ 1 ಸ್ಪೂನ್ ಹಾಕಿದ್ರೆ ಸಾಕು. ಈ ಬಿರಿಯಾನಿ ಚೆನ್ನ ಮಸಾಲ ಆ ಥರ ಎಲ್ಲ ಮಾಡಬೇಕಾದಾಗ ಯಾವುದೇ ವೆಜ್ ನಾನ್ ವೆಜ್ ರೆಸಿಪೀಸ್ಗೆ, ಗ್ರೇವಿ ಐಟಮ್ಸ್ಗೆ, ಬಿರಿಯಾನಿ ಪುಲಾವ್ಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.